ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಓಂ ಓಂ ಅಧ ಬ್ರಹ್ಮ ಜಿಜ್ಞಾಸ ಓಂ. ಯಾವುದೀಗ ಚಾರ್ವಾಕ ಇದು ಮುಗೀತು. ಚಾರ್ವಾಕ ಮತ ಅಲ್ಲ, ಈಗ ಯಾವುದು ಮುಗೀತು? ಈಗ ಶೇಶ್ವರ ಸಾಂಖ್ಯ ಮತ, ಅದು ನಿರೀಶ್ವರ ಸಾಂಖ್ಯ ಮತ. ಆಮೇಲೆ ಶೇಶ್ವರ ಸಾಂಖ್ಯ ಮತ ಬಂತು. ಶೇಶ್ವರ ಸಾಂಖ್ಯ ಈಶ್ವರನನ್ನು ಒಪ್ಪಿದರು. ಅದು ಚೇತನಕ್ಕೆ ಪ್ರವೃತ್ತಿ ಇರೋ ಹಾಗೆ ಜಡಕ್ಕೆ ಸ್ವತಃ ಪ್ರವೃತ್ತಿ ಇಲ್ಲ. ಆದ್ದರಿಂದ ನಿಮ್ಮ ಮತ ತಪ್ಪು ಅಂತ ಹೇಳಿದ್ದಕ್ಕೆ ಆಯಿತು, ಹೆಸರಿಗೊಬ್ಬ ಏನು ಮಾಡಿದ್ರು, ಈಗ ಒಬ್ಬನು ಒಪ್ಪಿಕೊಂಡ್ರು. ಆದರೆ ಅದು ಉಪಯೋಗ ಆಗಲಿಲ್ಲ. ಯಾತಕ್ಕೆ? ಏನು ಸ್ವಲ್ಪ ಮಾತ್ರ, ಉಳಿದಕ್ಕೆಲ್ಲ ಅಲ್ಲ, ಚೂರು ಅಂತ ಹೇಳಿಬಿಟ್ಟು ಅದು ಆಗಲಿಲ್ಲ. ಪ್ರತಿಯೊಂದು ಸ್ಟೇಜಲ್ಲಿ ಏನಿರಬೇಕು, ದೇವರು ಇರಲೇಬೇಕು ಅಂತೇಳಿ. ಉದಾಹರಣೆಗೆ ಸಾರು ಮಾಡ್ಲಿಕ್ಕಿಟ್ರು, ಎಷ್ಟು ಸ್ಟೇಜ್ ಬೇಕು ಅದಕ್ಕೀಗ? ಬೇಳೆ ಹಾಕಿಬಿಟ್ರೆ ಬೋದೋಯ್ತಾ? ಉಪ್ಪು ಖಾರ ಹಾಕಿ ಹುಡಿ ಅವೆಲ್ಲ ಇಳಿಸ್ಬೇಕು, ಅವೆಲ್ಲ ಪ್ರೋಸೆಸ್ ಇದೆ. ಅಲ್ಲಿ ಏನು ಬೇಕು, ಮಾಡಿಯೋರು ಎಲ್ಲಿ ಬೇಕು? ಪ್ರತಿ ಸ್ಟೇಜಲ್ಲೂ ಬೇಕೀಗ. ಅನ್ನ ಮಾಡ್ತಾ ಇಟ್ಬಿಟ್ರೆ ಸಾಕು, ಮತ್ತೆ ಮಿಕ್ಸ್ ಮಾಡಬೇಕಾಗಿಲ್ಲ. ಅನ್ನ ಒಂದು ಸ್ಟೇಜಲ್ಲಿ ಏನಾಗುತ್ತದೋ ಸರಿಯಾಗಿ ನೀರು ಹಾಕಿಬಿಟ್ರೆ ಕರೆಕ್ಟ್ ಸೆಟ್ ಆಗಿಬಿಟ್ರೆ. ಆ ರೀತಿ ಸುಳಿ ಸಾರು ಆಗೋದಿಲ್ಲ. ಏನು ಮಾಡ್ಬೇಕು? ಅದಕ್ಕೆ ಬೇರೆ ಬೇರೆ ಸ್ಟೇಜಲ್ಲಿ ಹಾಕ್ಬೇಕು. ಆ ಸ್ಟೇಜ್ ಪ್ರತಿ ಸ್ಟೇಜಲ್ಲಿ ಯಾರಿರಬೇಕು? ಆ ಅಡುಗೆವನಿರಬೇಕು. ಆದ್ದರಿಂದ ಈ ಸೃಷ್ಟಿಯಲ್ಲಿ ಎರಡು ವಿಧ ಇದೆ. ಒಂದು ಮಾಡಿ ಕೊಟ್ಬಿಟ್ರೆ ಮುಗೀತು. ಆ ರೀತಿ ಒಪ್ಕೊಂಡ್ರೆ ಉಪಯೋಗ ಇಲ್ಲ. ದೇವರು ಪ್ರತಿ ಕ್ಷಣದಲ್ಲಿ ಏನು ಮಾಡಬೇಕು? ತೇನ ವಿನಾ ತೃಣಮಪಿ ನಚಲತಿ ಅನ್ನೋದು ಬರೀ ಒಂದು ಸ್ಟೇಜಲ್ಲಲ್ಲ, ಪ್ರತಿ ಸ್ಟೇಜಲ್ಲೂ ಕೂಡ ತೇನ ವಿನಾ ತೃಣಮಪಿ ನಚಲ, ಅದು ವಿಶೇಷ. ಅದು ಆಚಾರ ಒಬ್ಬರೇ ಹೇಳಿದ್ದು. ಉಳಿದವ್ರಿಗೆ ಆ ರೀತಿ ದೇವ್ರು ಒಪ್ಪಿದವರು ಕೂಡ ಈ ರೀತಿ ಇಷ್ಟೆಲ್ಲ ಹೇಳಲಿಲ್ಲ. ದೇವ್ರು ಒಪ್ಪಿಗೆ ಇದ್ದರೆ ಸಾಕು, ಫಾರ್ಮ್ಯಾಲಿಟಿ ಇದ್ದಾಗೆ, ಅದಲ್ಲ. ಲೋಕಾಯತಿಕ ಪಕ್ಷಂ ನಿರಾಕರೋತಿ. ಲೋಕಾಯತಿಕರು ಅಂದರೆ ಯಾರೋ? ಚಾರ್ವಾಕರು. ಅವ್ರು ಲೋಕಾಯತಿಕರ ಜಾತಕರಿದ್ರು. ಲೋಕದಲ್ಲಿ ಆಯತ, ಲೋಕ ತುಂಬ ಹರಡಿರೋದು ಅಂತ ಅರ್ಥ. ಇವತ್ತು ಕೂಡ ಚಾರ್ವಾಕ ಅಂತ ಮನೆ ಮನೆಗಳಲ್ಲೂ ಇರೋದು. ಸ್ನಾನ ಮಾಡೋ ಸಂಧ್ಯಾನ ಮಾಡ ಅಂದರೆ ಅವ್ರು ಚಾರ್ವಾಕ ಅಂತ ಅರ್ಥ. ಇನ್ನೊಂದು ಹೆಸರು ಚಾರುವಾಕ. ಚಾರುವಾಕ ಅಂದ್ರೇನು? ಕೇಳೋರಿಗೆ ಭಾರಿ ಸಂಧ್ಯಾನ ಬಿಟ್ಟುಬಿಡಿ, ಪೂಜೆ ಬಿಟ್ಟು, ಅಯ್ಯೋ ಎಷ್ಟು ಒಳ್ಳೆಯವ್ರು ಹೇಳ್ತಾರೆ, ಇಷ್ಟು ಚೆನ್ನಾಗಿ ಹೇಳ್ತಾರೆ ಇವರು. ಆ ರೀತಿ ಪಾಪ್ಯುಲರ್ ಆದವ್ರು ಇರ್ತಾರೆ. ಆ ರೀತಿ ಹೇಳಿ ಭಾರಿ ಚೆನ್ನಾಗಿ ಹೇಳ್ತಾರೆ. ಯಾಕೆ? ಎಲ್ಲ ಬಿಟ್ಟುಬಿಡಿ, ಏನು ಬೇಕಾದ್ರೂ ಮಾಡಿ, ಆದಾಗ ಮಾಡಿ, ಚಿಕ್ಕಿದ್ದು ತಿನ್ನಿ, ಮತ್ತು ಇದು ಶಾಸ್ತ್ರ ಹಾಕ್ಬೇಕು, ಇದೆಲ್ಲ ಹೇಳಬೇಕಾ? ಶಾಸ್ತ್ರ ಹಾಕ್ಬೇಕು. ಅದಕ್ಕೆ ಥರದಿಲ್ಲ. ದೇವ್ರ ಸ್ಮರಣೆ ಮಾಡಿ ಎಲ್ಲ ಹೋಗ್ಬಿಡುತ್ತೆ. ಅಜಾಮಣ ಕತೆ ಗೊತ್ತಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿ ತುಂಬ ಆ ಒಂದು ಗುಂಪೆ ಶುರುವಾಗಿಬಿಟ್ಟಿದೆ. ತಪ್ಪದು, ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಎಲ್ಲ ಕಡೆಗೂ ದೇವ್ರ ಅನುಗ್ರಹ ಬೇಕೇ ಬೇಕು ಅಂತ ಒತ್ತಿ ಹೇಳ್ತಾರೆ. ಅದು ಚಾರ್ವಾಕ. ಚಾರುವಾಕ್ ಮನೋಹರವಾದ ಮಾತು, ಒಳ್ಳೆ ಹಿತವಾದ, ಕೇಳೋದಕ್ಕೆ ಖುಷಿ ಕೊಡ್ತಕ್ಕಂಥ ಮಾತು. ಇದು ಎಲ್ಲ ಕಡೆ ಹರಡಿರತಕ್ಕಂಥ ಮತ, ಎಲ್ಲ ಕಡೆ ಹರಡಿರತಕ್ಕಂಥ ಮತ. ಕಲಿಯುಗದಲ್ಲಿ ಬರುತ್ತೆ ನಾಸ್ತಿಕ್ಯ ಶಕುನಿ. ಕಲಿ ಕ್ಲೋಸ್ ಗೊತ್ತಲ್ಲ ಅವ್ರಿಗೆ ಎಷ್ಟು ಸಂಬಂಧ ಇದೆ ಅಂತ. ಈ ಕಲಿ ಅಂತ ಹೇಳಿದರೆ ದುರ್ಮತಗಳು ಒಂದು ಕಡೆಗೆ, ಇದೊಂದು ವಿಚಿತ್ರ ಮತ. ಒಂದು ಪ್ರತ್ಯಕ್ಷ ಒಂದೇ ಒಪ್ತೀವಿ, ಬೇರೆ ಒಪ್ಪೋದಿಲ್ಲ ಅಂತ ಹೇಳೋ ಮತಗಳು. ಓಂ ಅಭ್ಯುಪಗಮೆಯಪಿ ಅರ್ಥಾಭಾವ. ಇನ್ನು ಒಂದೇ ಇದ್ರೆ ಖಂಡನೆ ಮಾಡಿಬಿಡ್ತಾರೆ, ಜಾಸ್ತಿ ಇಲ್ಲ, ಒಂದೇ ಸೂತ್ರ. ಇದನ್ನೆಲ್ಲ ಇಷ್ಟು ಒಂದು ಶ್ಲೋಕದಲ್ಲಿ ಹೇಳಿದ್ದನ್ನು ಆಚಾರ್ಯ ಏನು ಮಾಡ್ತಾರೆ, ತತ್ವನಿರ್ಣಯದಲ್ಲಿ ಡಿಟೇಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಸಮಯಪಾದ, ಇಡೀ ತತ್ವನಿರ್ಣಯ ಸಮಯಪಾದ. ಗೊತ್ತಾಯ್ತಾ? ಇದು ಶಾರ್ಟಾಗಿ ಹೇಳ್ತಾರೆ, ವಿಸ್ತಾರವಾಗಿ ಹೇಳ್ತಾರೆ. ಯಾಕೆ ಅಂತ ಪ್ರಶ್ನೆ. ಒಂದು ಮಾತು ಹೇಳಿದರು, ಅಭ್ಯುಪಗಮೆಯಪಿ ಅರ್ಥಾಭಾವ. ಆಯ್ತಪ್ಪ, ನಿಮ್ಮ ಸಿದ್ಧಾಂತ ಒಪ್ಕೊಂಬೇಡ. ಒಟ್ಟು ಏನು ಪ್ರಯೋಜನ ಅದರಿಂದ? ಈಗ ಧರ್ಮ ಇಲ್ಲ, ದೇವರಿಲ್ಲ, ಎಲ್ಲ ಹೇಳಿದೆ. ಏನು ಉಪಯೋಗ ಇದರಿಂದ? ಏನು ಪ್ರಯೋಜನ ಆಯ್ತು ಹೇಳಿ? ಏನು ಪ್ರಯೋಜನ? ಯಾರಿಗಿಲ್ಲ? ಕೇಳಿದವ್ರಿಗೂ ಇಲ್ಲ, ನಿನಗೂ ಇಲ್ಲ. ಪರೀಕ್ಷೆಗೆ ಹೋಗಬೇಡಿ ಅಂತ ಹೇಳ್ಬಿಟ್ಟ. ಹುಡುಗಿ ಖುಷಿ ಆಯಿತು, ಹೋಗಲಿಲ್ಲ. ಫೇಲ್ ಆಗಿದ್ದು ಯಾರೀಗ? ಸ್ಟೂಡೆಂಟ್. ಏನು ಹೇಳ್ಬೇಕು ನನಗೆ? ನಿನಗಂತೂ ಏನು ಉಪಯೋಗ ಇಲ್ಲ, ಅವನು ಫೇಲ. ಅವನಿಗೆ ಹುಡುಗರಿಗೆ ಖುಷಿ ಆಗುತ್ತಲ್ಲ, ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂದ್ಬಿಟ್ರೆ ಖುಷಿ. ಅದು ಪೋಸ್ಟ್ಪೋನ್ ಆಗಿಲ್ಲ, ಅದು ಖುಷಿ ನೋಡಿದ್ರೆ ಸಿನಿಮಾಗೆ ಹೋಗ್ಬಿಟ್ಟು ಅವ್ರು ನೋಡಿದ್ರೆ ಪರೀಕ್ಷೆ ಆಯಿತು. ಮೋಸ ಆಗಲಿಲ್ಲ. ನಿನಗೆ ಗೊತ್ತಿರೋ ವಿಚಾರ ಅಲ್ಲ ಇದು. ಈ ಪ್ರತ್ಯಕ್ಷದಿಂದ ಎಲ್ಲ ಕಾಣುತ್ತೆ, ತಪ್ಪು. ಪ್ರತ್ಯಕ್ಷದಿಂದ ಎಷ್ಟು ಕಾಣುತ್ತೆ? ಮುಂದಿಂದ ಕಾಣೋದಿಲ್ಲ ಇವತ್ತು ನಮಗೆ. ಪ್ರತ್ಯಕ್ಷದಿಂದ ಈ ಗೋಡೆ ಹಾಕೊಂಡು ನಮಗೆ ಕಾಣಿಸೋದಿಲ್ಲ. ಪ್ರತ್ಯಕ್ಷಕ್ಕೆ ಎಷ್ಟು ಕ್ಲಾರಿಟಿ ಇದೆಯೋ ಅಷ್ಟೇ ಲಿಮಿಟೇಷನ್ ಇದೆ. ಆದ್ದರಿಂದ ಪ್ರತ್ಯಕ್ಷ ಅಲ್ಟಿಮೇಟ್ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ಈ ಜನ ವಾದ ಮಾಡೋ ದೇವರು ಕಾಣೋದಿಲ್ಲ, ಇಲ್ಲ. ಧರ್ಮ ಕಾಣೋದಿಲ್ಲ, ಇಲ್ಲ. ಇರೋದೆಲ್ಲ ಕಾಣಬೇಕು ಅಂತ ಯಾರು ಹೇಳಿದ್ದಾರೆ ನಿನಗೆ? ನಿನ್ನ ರೋಗ ಇದೆ, ಏನಾಗಿದೆ ಡಾಕ್ಟರ್? ಯಾಕೆ ಕೇಳ್ತಿ? ಹಾಗಿದ್ರೆ ನಿನ್ನ ರೋಗ, ಅದು ರೋಗ ಕಾಣಿಸ್ತಾ ಇದೆ ನಿನಗೀಗ. ಯಾವ ಶಾಸ್ತ್ರ ಬೇಕು ಅದಕ್ಕೆ? ವೈದ್ಯಶಾಸ್ತ್ರ ಬೇಕು. ಗೊತ್ತಾಯ್ತಾ? ಮನೆ ನೀರು ಸೋರ್ದು ಯಾರಿಗೂ ಇಂಜಿನಿಯರ್ ಬೇಕು. ಇದು ತತ್ವಶಾಸ್ತ್ರ ಬೇಕು. ಇಲ್ಲ ಅಂತ ಹೇಗೆ ಹೇಳ್ತೇನೆ? ಗೊತ್ತಿಲ್ಲ ಅನ್ನೋ, ಅದು ಕರೆಕ್ಟು. ನೋಡಪ್ಪ,
ಇಷ್ಟುವರೆಗೆ ಕಾಣೋದು ಮುಂದೆ ನಂಗೆ ಗೊತ್ತಿಲ್ಲ, ಅದು ಕರೆಕ್ಟ್ ಆನ್ಸರ್. ಕಾರಣ ಎಲ್ಲ ಕಂಡಾಗ ಮಾತಾಡ್ತೀಯಲ್ಲ, ಹೇಗೆ ಕಾಣ್ತೀನಿ ಈಗ? ಆಯಿತು, ಮಾಡಿ ಹತ್ತಿದೆಯಪ್ಪ, ಆಗಲೂ ಕೂಡ ಏನು ಕಾಣಿಸುತ್ತೆ ನಿನಗೆ? ಎಷ್ಟು ದೂರ ಕಾಣುತ್ತೆ ನಿನಗೆ? ಬೆಂಗಳೂರು ಎಷ್ಟೇ ಎಷ್ಟಿದೆ, ಆಮೇಲೆ ಬರ್ತಾನೆ ಇರುತ್ತೆ, ಹೋಗ್ತಾರೆ. ಕಣ್ಣಿನ ಲಿಮಿಟೇಷನ್ ಇರೋದೇ ಅಷ್ಟು. ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗುತ್ತೆ ಹುಡುಗರಿಗೆ. ಎಕ್ಸ್ಪ್ಲೇನ್ ಮಾಡೋ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಆದ್ದರಿಂದ ಅವ್ನು ಹೇಳಿದೆ, ಅವ್ನು ಕೇಳಿದೆ, ಬಿಡು ನೀನು ಸಂಧಾನ ಮಾಡೋಕ್ಕೆ ಹೇಳೋಕ್ಕೆ ಹೋದ, ಅವ್ನು ಹೇಳಿದ, ಇವನು ಬಿಟ್ಬಿಟ್ಟ ಅವನಿಗೆ ಗೊತ್ತಾಗಿ. ತಮಾಷೆ ಹೇಳ್ತಾರೆ ಆ್ಯಕ್ಚುಲಿ. ಇಬ್ಬರು ಆಸ್ತಿಕ ನಾಸ್ತಿಕ ಮೀಟ್ ಆದ್ರಂತ. ಒಬ್ಬ ಆಸ್ತಿಕ, ಒಬ್ಬ ನಾಸ್ತಿಕ, ಇಬ್ಬರು ಮೀಟ್ ಆಗ್ತಾರೆ. ಇವ್ರ ವಾದ ಇವನು ಹೇಳಿದ, ಅವ್ರ ವಾದ ಇವ್ರು ಹೇಳಿದ. ಆಶ್ಚರ್ಯ ಇವತ್ತು, ಇವ್ರಾದ ಅವ್ರಿಗೆ ಹಿಡಿಸ್ತು, ಅವ್ರಾದ ಇವ್ರಿಗೆ ಹಿಡಿಸ್ತು. ಆಸ್ತಿಕರಾದ ನಾಸ್ತಿಕ ಹೋಗ್ಬಿಟ್ಟೆ ಕಡೆಗೆ. ಸ್ವರೂಪ ವರ್ಕ್ ಮಾಡ್ತಾರೆ. ಆದ್ದರಿಂದ ಯುಕ್ತಿಗಳು ಏನು ಮಾಡುತ್ತೆ, ಯಾವಾಗಲೂ ಕೂಡ ದಾರಿ ತಪ್ಪಿಸುತ್ತೆ. ಅದು ಅಲ್ಟಿಮೇಟ್ ಅಲ್ಲ. ಆಚಾರ ದೊಡ್ಡ ಕಾಣಿಕೆ. ಯುಕ್ತಿನ ಉಪಯೋಗಿಸೋಕೆ ಬೇಡ ಅಂತ ಹೇಳಲಿಲ್ಲ, ಬಟ್ ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಪ್ರಾಪರ್ ಇದಲ್ಲಿ ಉಪಯೋಗಿಸ್ಬೇಕೆ ಹೊರತು ಏನು ಮಾಡಿಕೊಡೋದು ಅಲ್ಟಿಮೇಟ್ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ತಲೆಗಾಗಟ್ಟು ಕೈಲಿ ಹಿಡ್ಕೊಂಡು ಓಡಾಡ್ತಿದ್ರು, ಟೋಪಿ ಓಡಾಡ್ತಿದ್ರು, ಹುಚ್ಚಾತಕ್ಕೆ. ತಲೆ ಮೇಲೆ ಇದ್ದರೆ ಟೋಪಿ ಆಗುತ್ತೆ, ಅವ್ರದ್ದು ಕೈಗೆ ಹಾಕ್ಕೊಂಡ್ರೆ ಟೋಪಿ ಅಲ್ಲ ಅದಕ್ಕೆ ಸಾರಮಾನಗಳು ಹೇಳಿದ್ರು. ಆಯಿತು. ಯಶ್ಚ ಧರ್ಮೋ ನಸ್ತಃ ತತ್ ಸಿದ್ಧಾಂತೆ ಕಿಂ ಪ್ರಯೋಜನಂ ಅತಃ ಸ್ವವ್ಯಾಹತೇರೇವ ಉಪೇಕ್ಷಃ. ಇದಿಷ್ಟು ನಾವು ತತ್ವನಿರ್ಣಯ ಸೇರಿಸ್ಬಿಟ್ರೆ ಫುಲ್ ಭಾಷ್ಯ ಆಗುತ್ತೆ. ಇದು ಟೀಕಾದಷ್ಟು ಸೇರಿಸ್ತಾರೆ ಅಲ್ಲಿ ಹೇಳಿದ್ದನ್ನೆಲ್ಲ. ಆದ್ದರಿಂದ ಟೀಕ ದೊಡ್ಡ ಉಪಕಾರ ಅದು ಅಂತ ಗೊತ್ತಾಯ್ತಾ. ಅದು ಸೇರಿಸ್ತಾರೆ ಅಷ್ಟೇ ಅಲ್ಲ, ಅನ್ವಯ ಬರ ಹಾಗೆ ಸೇರಿಸಿ ತಮ್ಮ ವಾಕ್ಯಗಳನ್ನು ಎಕ್ಸ್ಪ್ಲೇನ್ ಮಾಡಿ ಸೇರಿಸ್ತಾರೆ. ಅಲ್ಲೇನು ಬಂತು? ನಚ ಪೌರುಷೇಣ ವಾಕ್ಯ ಯಶ್ಯತೌ ನಾಭಿಮತೌ ನಾಸೌ ಸಮಯಿ ಸಮಯ ಪ್ರಯೋಜನಾಭಾವ. ಇದು ಎಕ್ಸ್ಪೆನ್ಷನ್. ಇದು ಈ ಸೂತ್ರ ಟೀಕಾರಾಯದಲ್ಲ, ಅದರ ಎಕ್ಸ್ಪೆನ್ಷನ್ ಗೊತ್ತಾಯ್ತಾ. ಯಶ್ಯತೌ ನಾಭಿಮತೌ ನಾ ಅಸೌ ಸಮಯಿ. ಯಾರು ಧರ್ಮಾಚರಣೆಗಳು ಒಪ್ಪಿಲ್ಲ ಅವನು ಸಮಯಿ ಅಲ್ಲ. ಏನಲ್ಲ ಅವನು? ಕಾಂಪಿಟೆನ್ಸೇ ಇಲ್ಲ ಅವನಿಗೆ ಹೇಳೋದಕ್ಕೆ. ಯಾಕೆ? ಪ್ರಯೋಜನಾಭಾವ, ಸಮಯ ಪ್ರಯೋಜನಾಭಾವ. ಆ ಸಿದ್ಧಾಂತಕ್ಕೆ ಪ್ರಯೋಜನವೇ ಇಲ್ಲ. ಏನು ಕೆಲಸ ಮಾಡಿದ್ದೀನಿ ನೀನೀಗ? ಪೂಜೆ ಮಾಡೋರು ಪೂಜೆ ಬಿಡಿಸ್ತೀಯಪ್ಪ, ನಿನಗೆ ಅವನಿಗೇನಾಯಿತು? ನಿನಗೇನು ಬಂತು? ಗೊತ್ತಾಯ್ತಾ? ನೀನು ಮುಂದಿಂದ ಕಂಡವನಲ್ಲ, ಅವನ ಅನರ್ಥಕ್ಕೆ ಹೋದ. ನಿನ್ನ ಗತಿ ಏನೀಗ? ಪಾಪ ಬರಲಿಲ್ಲ ನಿನಗೀಗ, ಪುಣ್ಯ ಅಂತೂ ಬರಲಿಲ್ಲ. ಅವನು ಪುಣ್ಯ ಕಳ್ಕೊಂಡ, ಪಾಪ ಬಂತೋ ಇಲ್ವೋ? ಎಷ್ಟೋ ಸರ್ತಿ ದಾರಿ ಕೆಡ್ತಾರೆ. ಏನು ಹೇಳಬೇಕು? ಗೊತ್ತಿಲ್ಲ ಅನ್ಬೇಕು. ಮಿಸ್ಗೈಡ್ ಮಾಡಿಬಿಟ್ಟು ಏನು ಮಾಡ್ತಾನೋ, ಹುಡ್ಕೊಬಂದು ಬೈದು ಹೋಗ್ತಾನೆ. ನಿಮ್ಗೆ ಗೊತ್ತಿಲ್ಲ ಅಂದ್ಬಿಡಿ, ಅವ್ನು ಅಷ್ಟಕ್ಕೂ ಥ್ಯಾಂಕ್ಸ್ ಹೇಳ್ತಾರೆ. ಯಾಕೆ? ಗೊತ್ತಿದ್ರೆ ಕೇಳ್ಬೋದಾಗ ಅವನು. ತನಗೆ ಗೊತ್ತಿದ್ದ ಮಾತಾಡಿಬಿಟ್ರೆ ಯಶ್ಚ ಧರ್ಮೋ ನಸ್ತಃ ಸತ್ ಸಿದ್ಧಾಂತೆ. ಆ ರೀತಿ ಹೇಳಿದ್ರೆ ಏನು ಗೊತ್ತಾ ನಿಮಗೆ? ಎಲ್ಲ ಮತದವರು ಕೂಡ ತಮಗೆ ಗೊತ್ತಿರೋಷ್ಟು ಗೊತ್ತಿಲ್ಲ ಅಂದ್ಬಿಟ್ರೆ ಸರಿಯಾದ ಮತಕ್ಕೆ ಬಂದೇ ಬಿಡ್ತಾರೆ. ಅವ್ರು ಸರಿಯಾದ ತಮ್ಮದೇ ಸಾಧನೆ ಮಾಡಿಬಿಟ್ಟಾಗ ಇವ್ರಿಗೆ ಕನ್ಫ್ಯೂಷನ್ ಶುರುವಾಗುತ್ತೆ. ಇವ್ರು ಹೇಳಿದ ಸರಿನೋ ಅವ್ರು ಹೇಳಿದ ಸರಿನೋ ಗೊತ್ತಿಲ್ಲ ಅಂಬೋದು ಒಳ್ಳೆ ಆನ್ಸರ್. ಆ್ಯಕ್ಚುಲಿ ಗೊತ್ತಿಲ್ಲದೆ ಅಂತ ಹೇಳಬೇಕು. ಅವ್ರು ಹೇಳಲಿಲ್ಲ ಹಾಗೆ. ಪುರುಷೋಪಸಜ್ಜನ ಪ್ರಕೃತಿ ಕರ್ತೃವಾದಮಪಾಕರೋತಿ ಪುರುಷಾಸ್ಪವದಿತಿ ಚೇತ್ ತಥಾಪಿ ಓ. ಅಲ್ಲಿಗೆ ಆ ವಿಷಯ ಮುಗಿದೋಯ್ತು. ಒಂದೇ ಇದರಲ್ಲಿ ಮುಗಿದೋಗಿದೆ. ಅಭ್ಯುಪಯ ಅರ್ಥಾಭಾವಾತ್ ಮುಂದೆ ಹೇಳ್ತಾರೆ. ಈ ಪೌರುಷೇಯ ವಾಕ್ಯ ತೊಗೊಂಡ್ರೆ ಏನಾಗುತ್ತೆ ಅದಕ್ಕೆ ಉತ್ತರ ಕೊಡ್ತಾರೆ. ಮುಂದೆ ಹಿಂದೆ ಬಂದಿದೆ, ಮತ್ತೆ ವಿವರಣೆ ಮಾಡ್ತಾರೆ. ಓಂ. ಸೊ ಒಂದು ಅಧಿಕರಣನೇ ಮುಗಿದಾಗಾಯಿತು. ಚಾರ್ವಾಕ್ಮತ್ತಿಂದ ಏನು ಉತ್ತರ ಕೊಟ್ಟಾಗಾಯಿತು ಅಂದರೆ, ನಿಮಗೇನೂ ಪ್ರಯೋಜನ ಇಲ್ಲ, ಇವರಿಗೂ ಪ್ರಯೋಜನ ಇಲ್ಲ, ಅವರಿಗೂ ಪ್ರಯೋಜನ ಇಲ್ಲ. ಆದ್ದರಿಂದ ಒಂದು ಏನಕ್ಕೆ ಹೇಳಿದ ವಾಕ್ಯಕ್ಕೆ ಏನಿರಬೇಕು? ಯಾವಾಗಲೂ ಪ್ರಯೋಜನ ಅಂತಾರೆ. ಪ್ರಯೋಜನ ಏನಿದೆ ಈಗ? ಅವನು ಹೇಳ್ತಾನೆ ಗೊತ್ತಾ? ನೋಡಿದೆಯಾ, ಇವರು ಏಕೆ ಅತ್ಯಂತ ಒದ್ದಾಡ್ತಾರೆ, ಇಷ್ಟು ಭಗವಂತ ಒದ್ದಾಡ್ತಾರೆ, ಎಲ್ಲ ಬಿಡಿಸಿದ್ದ ಆಯಾಸ ತಪ್ಪಿಸಿದ್ದ. ನಾನೀಗ ತಪ್ಪಿಸಿದೆ. ಓದೋ ಹುಡುಗಿ ಎಷ್ಟು ಕಷ್ಟಪಡ್ತಾ ಇದ್ದ, ಪರೀಕ್ಷೆ ಇಲ್ಲ ಅಂದ್ಬಿಟ್ರೆ ಭಾಳ ಕಷ್ಟಪಡ್ತು. ಪರೀಕ್ಷೆ ಇಲ್ಲ ಅಂತ ಅಥವಾ ಕೆರಿಯರ್ ಹಾಳು ಹೊಡೆದಾಗಲಿಲ್ಲ. ಇವ್ರ ಪ್ರಕಾರ ಏನು? ಹುಡುಗ ನಾವು ಸಿನಿಮಾಕ್ಕೆ ಹೋಗಕ್ಕೆ ಅನುಕೂಲ ಮಾಡಿಕೊಟ್ಟೆ. ನೋಡಿದ್ರಾ, ಪಾಪ ಒದ್ದಾಡ್ತಿದ್ದ. ಅಲ್ಲ, ನಿನಗೆ ಗೊತ್ತಾ ಪರೀಕ್ಷೆ? ನಿನಗೆ ಗೊತ್ತಾ? ಗೊತ್ತಿಲ್ಲ. ಪ್ರತಿಯೊಂದು ಕೇಸು ಕೂಡ ನಮಗೆ ಎಲ್ಲರ ದುಃಖ ಒಂದೇ ರೀತಿ ಇರೋದಿಲ್ಲ, ಕಾರಣ ಒಂದೇ ರೀತಿ ಇರೋದಿಲ್ಲ, ರೋಗಗಳು ಕೂಡ ಒಂದೇ ರೀತಿ ಬಂದಿರೋದಿಲ್ಲ. ಆ ರೋಗ ಎಲ್ಲರಿಗೂ ಒಂದೇ ರೀತಿ ಎಫೆಕ್ಟ್ ಕ್ರಿಯೇಟ್ ಮಾಡಲ್ಲ. ಅದು ಬೇರೆ. 100 ಜನ ಕಾಲರ ಬಂದರೆ 100 ಜನ ಸಾಯೋದಿಲ್ಲ. ಅವ್ನು ಉಳ್ಕೊತಾನೆ, ಉಳಿದವ್ರು ಹೋಗ್ಬಿಡ್ತಾನೆ. ಯಾವನೊಬ್ಬ ಸಾಯ್ಬ ಅವನು ಬದುಕ್ತಾನೆ, ಇವನು ಸತ್ತು ಹೋಗ್ತಾನೆ. ಯಾಕೆ? ಆ ದೇಹದ ರೀತಿಯೇ ಬೇರೆ ಇದೆ. ಇವತ್ತು ಇದೆಲ್ಲ ಯೋಚನೆ ಮಾಡದೆ ಒಂದೇ ಇದಕ್ಕೆ ಮಾಡ್ಲಿಕ್ಕೆ ಹೋದರೆ ತಪ್ಪಾಗುತ್ತೆ. ಸಮವಾಗಿರ್ಬೇಕು ಅಂತ ತಿಳ್ಕೊಂಬೇಡ. ಎಲ್ಲರಿಗೂ ಒಂದೇ ಸೈಡ್ ಶರ್ಟ್ ಹೊಳಿಸ್ಬಿಟ್ರೆ ಏನು ಮಾಡಬೇಕೀಗ? ಹೊಜಿತಾಗತ್ತೆ. ಅದು ಯಾವುದರ ಸಮತೆ ಇರಬೇಕಂದ್ರೆ ಯೋಗ್ಯತೆಗೆ ಅನ್ಯಾಯ ಆಗಬಾರ್ದು. ಅದು ಸಮತೆ ಅಂದ್ರೇನಪ್ಪ ಅಂದರೆ, ಯಾವ ಯೋಗ್ಯತೆ ಇರುತ್ತೋ ಆ ಯೋಗ್ಯತೆ ತಕ್ಕಂತೆ ಮಾಡಿಕೊಳ್ಳೋದು ಸಮತೆ ಅಂತ ಕರೀತಾರೆ. ಏನೋ ಹೌದು, ಅದು ನೀವು ಹೇಳಿದ್ರೆ ಅವ್ರು ಹೇಳಿದ್ದೆ, ನೀವು ಹೇಳಿದ್ದೆ. ಕೃತವರ್ತಿಗಳವಾದ. ಅವನು ಹೇಳಿದ, ಸಾಲ ಮಾಡಿ ತುಪ್ಪ ತಿನ್ನು. ಯಾಕೆ ತುಪ್ಪ ತಿನ್ಬೇಕು? ಸಾಲ ಮಾಡಿ ತಿಂದು ಬಿಡು, ದುಡ್ಡಿಲ್ಲ ಸಾಲ ಮಾಡಿ ತಿನ್ನು. ಆಮೇಲೆ ಕೇಳಕ್ಕೆ ಬಂದರೆ ಇನ್ನೂ ಸಾಲ ಮಾಡಿಕೊಡು.
ಮತ್ತೊಂದು ಸಾಲ ಮಾಡಿಕೊಡು, ಇನ್ನು ಮತ್ತೆ ಸತ್ತೋಗಿರ್ತೀಯಲ್ಲ ಬಿಡು, ಇನ್ನೇನು ಯೋಚನೆ ಮಾಡ್ತೀಯಲ್ಲ, ಕೊಟ್ಟವ್ರು ಹೊಡ್ಕೊತಾರೆ, ನಿನಗೇನು ಯೋಚನೆ ಅಂತ ಹೇಳ್ತಾರೆ. ಈ ರೀತಿ ನಡೆಯುತ್ತಾ ಎಲ್ಲರೂ ಕೂಡ. ಇಲ್ಲೇ ನಡೆಯುತ್ತಾ ಅದು? ಇಲ್ಲಿ ಬಿಡಿ, ಅವನ್ನೇ ಅಟ್ಯಾಕ್ ಮಾಡೋದಿಲ್ಲ, ಬಿಟ್ಟುಬಿಡಿ. ಮಕ್ಕಳನ್ನ ಅಟ್ಯಾಕ್ ಮಾಡ್ತಾರಾ ಇಲ್ಲ ಈಗ? ತೊಗೊಂಡವ್ರಿಗೆ ಹೇಳ್ತಾರಾ ಇಲ್ಲ ಈಗ? ಸಂಬಂಧ ಹೋಯ್ತು ಅವನಿಗೀಗ. ಅವನು ವಾದ ಪ್ರಕಾರ ಅವನೇ ನೋಡಪ್ಪ, ಈ ರೀತಿ ಕಾನೂನು ಎಲ್ಲೂ ಇಲ್ಲ. ಯಾವ್ದೋ ಸಾಲ ಮಾಡಿದ ಸತ್ತರೆ ಅಲ್ಲಿ ಇದು ಮಾಡಿಬಿಡಿ, ಏನು ವೇ ಆಫ್ ಮಾಡಿಬಿಡಿ ಅಂತ ಹೇಳಿಲ್ಲ. ಏನು ಮಾಡ್ಬೇಕು ಅದನ್ನು? ರೈಟ್ ಆಫ್ ಮಾಡೋಂಗಿಲ್ಲ ಅವರು. ಸಂಬಂಧಿಗಳನ್ನು ತಗೋತಾರೆ ಅವರು. ಯಾರು ಇಲ್ಲ ಇರೋ ಪ್ರಾಪರ್ಟಿ ಸೀಲ್ ಮಾಡ್ತಾರೆ, ಬಿಡೋದಿಲ್ಲ. ನನ್ನದು ಕೆಳಗೆ ಬಂದು ದುಡ್ಡು ಕೊಟ್ಟು ತೊಗೊಂಡರು ಅಂತ ಹೇಳ್ತಾರೆ. ಅದೇ ಎಷ್ಟು ಮೂರ್ಖತಾನ! ಇವ್ನು ಎದುರಿಗೆ ಚಾರ್ವಾಕ ಮತ್ತು ತಪ್ಪು ಅಂತ ಗೊತ್ತಾಗುತ್ತೆ. ಇವನು ಎಷ್ಟು ಉಪಾಯ ದಾರಿ ತಪ್ಪಿಸ್ಲಕ್ಕೆ ಹೋಗ್ತಾನೆ ಹೇಳ್ತಾನೆ. ಅರ್ಥ ಅಂದರೆ ಪ್ರಯೋಜನ. ಅದ್ವೀಪ ಅರ್ಥ ಅಂದರೆ ಪ್ರಯೋಜನ. ಕಿಮರ್ಥಂ ಆಗತಃ, ಯಾತಕ್ಕೋಸ್ಕರ ಬಂದಿದ್ದಿ? ಪುರುಷಾರ್ಥ, ಪ್ರಯೋಜನ, ಇದೆಲ್ಲ ತಿಳ್ಕೊಂಡಿರ್ಬೇಕು. ಯಾವುದೋ ಅರ್ಥ, ಏನಪ್ಪ ಅರ್ಥ? ಎಲ್ಲ ವ್ಯರ್ಥ ಆಯಿತು ಅಂತ ಕರೀತಾರೆ. ವ್ಯರ್ಥ ಆಯಿತು, ಕೆಲಸ ಆಗಲಿಲ್ಲ, ಪ್ರಯೋಜನ ನಡೀಲಿಲ್ಲ. ಅರ್ಥ ದುಡ್ಡು ಅಂತ ಬೇರೆ ಇದೆ, ಆ ಅರ್ಥ ಮಾಡಬಾರ್ದಿಲ್ಲಿ. ಪ್ರಯೋಜನ ಅಂತ ಅರ್ಥ ಮಾಡಬೇಕು. ನಿನ್ನ ಮತಕ್ಕೆ ಏನಪ್ಪ ಪ್ರಯೋಜನ ಇದೆ? ಏನಿರ್ಬೇಕು ಯಾವಾಗಲೂ? ವಿಷಯ, ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ ಇರಬೇಕು. ಪ್ರಯೋಜನವೇ ಇಲ್ಲ, ತೊಗೊಂಡೇನು ಮಾಡ್ಬೇಕು ಅದನ್ನು? ಒಂದು ಕೋರ್ಸ್ ದೊಡ್ಡದಾಗಿ ಹಾಕಿದ್ರು, ಎಷ್ಟು 10 ಲಕ್ಷ ರೂಪಾಯಿ ಫೀಸು, 10 ವರ್ಷದ ಕೋರ್ಸು, ಪ್ರಾಸ್ಪೆಕ್ಟ್ಸ್ ನಿಲ್ಲು, ಯಾರು ಬರ್ತಾರೆ ಅದಕ್ಕೆ? ಮುಂದೇನು ಒಂದು ಪೋಸ್ಟು ಇಲ್ಲ ಜಗತ್ತೊಳಗೆ, ಯಾರು ಓದಲ್ಲ. ಅರ್ಥ ಆಯ್ತಾ? ಈಗ ಪ್ರಾಸ್ಪೆಕ್ಟ್ಸ್ ಇರೋದೇ ಓದೋದಿಲ್ಲ, ಇಲ್ಲಿಂದ ಯಾಕೆ ಓದ್ತಾರೆ? ಸೊ ಪ್ರಯೋಜನ ಹಿಡದೆ ಹೋದರೆ ಯಾರೂ ಕೂಡ ಯಾವುದನ್ನು ಅಧ್ಯಯನ ಮಾಡೋದಿಲ್ಲ. ನಿನ್ನ ಮಾತಿ ಪ್ರಯೋಜನ ಇಲ್ಲ, ನಿನಗೆ ಪ್ರಯೋಜನ ಇಲ್ಲ. ಕೆಲಸ ಅಂತ ಹೇಳಿದೆ, ಕಷ್ಟ ಬಿಡಿಸ್ತಿ ಅಂತ ಹೇಳಿದ್ದೆ. ನೀನು ಯಾರ ಮಾತು ಕೇಳಬೇಡ ಅಂತ ಹೇಳಿದ್ದೆ. ನಿನ್ನ ಮಾತೇ ಕೇಳೋದಿಲ್ಲ, ಏನು ಮಾಡ್ತೀನಿ ನೀನೀಗ? ನನ್ನ ಬಿಟ್ಟು ಅಂತ ನನ್ನ ಬಿಟ್ಟು ಸೇರ್ಸ್ಕೊತಾನೆ ಹೋಗ್ತಾರೆ. ಅರ್ಥ ಏನೋದಕ್ಕೆ? ಅದಕ್ಕೆ ಅದು ಎಂಡ್ ಆಗೋದೇ ಇಲ್ಲ ಅಂತ ಹೇಳ್ತಾರೆ.